ನಮಸ್ಕಾರ ಫ್ರೆಂಡ್. ಕಬ್ಬಾಳಮ್ಮನ ಭಕ್ತನು ಮೈಲಾರಿ ಕತೆ ಹೇಳ್ತಾ ಇದ್ನಿ ಫ್ರೆಂಡ್. ಮೈಲಾರಿ ಅವರ ತಾಯಿನೂ ಮತ್ತೆ ಮೈಲಾರಿನೂ ಇಬ್ರು ಕಬ್ಬಾಳಮ್ಮನ ಭಕ್ತರಾಗಿರ್ತಾರೆ. ಆಗ ಭಕ್ತರಾಗಿದ್ದಾಗ ಮೈಲಾರಿಗೆ ಯಾರಿಗಾದ್ರೂ ಸಹಾಯ ಮಾಡ್ಬೇಕು ಅನ್ನೋ ಒಳ್ಳೆ ಮನ್ಸಿರ್ತದೆ, ಆದ್ರೆ ಕಳ್ತನ ಮಾಡ್ಬೇಕು ಅಂತ ಅನ್ಕೊಂಡಿರೋದಿಲ್ಲ. ಆದ್ರೆ ಯಾರಾದ್ರೂ ಕಷ್ಟ ಅಂತ ಹೇಳಿದ್ರೆ ಸಾಕು ಮೈಲಾರಿ ಸಹಾಯ ಮಾಡ್ತಾ ಇದ್ದ. ಹಾಗೆ ಕಳ್ತನ ಎಲ್ಲವನ್ನೂ ಮಾಡ್ತಾ ಇದ್ದಿದ್ದು ನೋಡಿ ಅವರ ತಾಯಿ ಆಣೆಯನ್ನು ಮಾಡಿಸ್ಕೊಂಡಿರ್ತಾಳೆ. ನೀನ್ ಯಾವತ್ಗೂ ಕಳ್ತನ ಮಾಡ್ಬಾರ್ದು, ಯಾವಾಗೂ ನಾನ್ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ ಊರಿನಲ್ಲಿ, ನನ್ ಮೇಲೆ ಆಣೆ ಮಾಡು ಮೈಲಾರಿ ಅಂತೇಳಿ ಮೈಲಾರಿನ ತಲೆ ಮೇಲೆ ಆಣೆ ಮಾಡಿಸ್ಕೊಂಡಿರ್ತಾನೆ ತಾಯಿ. ಆಗ ಆಣೆ ಮಾಡಿಸ್ಕೊಂಡಿದ್ದಾಗ ಒಬ್ಬ ಅಲ್ಲಿ ಪೂಜೆ ಮಾಡ್ತಾ ಇರ್ತಾನೆ. ಆ ಪೂಜಾರಿಗೆ ತುಂಬಾ ಕಷ್ಟ ಬಂದ್ಬಿಡುತ್ತೆ. ಮಗಳಿಗೆ ಮದುವೆ ಮಾಡ್ಬೇಕು ಅಂತೇಳಿ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾನೆ. ಆಗ ಮೈಲಾರಿ ಸಿಗ್ತಾನೆ. ಮೈಲಾರಿ ಹತ್ರ ಹೇಳ್ಕೊಂತಾನೆ, ಮೈಲಾರಿ ನೀನೇನಾದ್ರೂ ನನ್ಗೆ ಸಹಾಯ ಮಾಡಿದ್ರೆ ನನ್ ಮಗಳ ಮದ್ವೆ ಮಾಡ್ತೀನಿ ಮೈಲಾರಿ, ಇಲ್ಲ ಅಂದ್ರೆ ನಾನ್ ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂತೀನಿ, ನನ್ ಮಗಳು ನಾನು ಕೂಡ ಪ್ರಾಣವನ್ನ ಕಳ್ಕೋಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮೈಲಾರಿ, ನೀನೇನಾದ್ರೂ ನನ್ಗೆ ಸಹಾಯ ಮಾಡ್ಲೇಬೇಕು ಮೈಲಾರಿ ಅಂತೇಳಿ ಆ ಪೂಜಾರಿ ಕೇಳ್ಕೊಂತಾನೆ. ಆದ್ರೆ ಕೇಳ್ಕೊಂಡಾಗ ಅಲ್ಲಿ ಬಡ ಪೂಜಾರಿ ಈ ತರ ಕೇಳಿದ ಮೇಲೆ ಮೈಲಾರಿಗೆ ಅನುಕಂಪ ಬರುತ್ತದೆ. ಆದ್ರೆ ಮೈಲಾರಿ ಹೇಳ್ತಾನೆ, ಮೊದ್ಲು ನಾನು ಕಳ್ತನ ಮಾಡ್ತಾ ಇದ್ನಿ, ದೌರ್ಜನ್ಯ ಮಾಡ್ತಾ ಇದ್ನಿ, ಸುಳ್ಳು ಮೋಸ ಹೇಳಿ ವಂಚನೆ ಮಾಡಿ ಯಾರತ್ರಾದ್ರೂ ಹಣವನ್ನ ಕಿತ್ಕೊಂಡ್ಬಂದು ನಿಮ್ಮಂತವ್ರು ಕೊಡ್ತಾ ಇದ್ದೆ ಸ್ವಾಮಿ, ನಮ್ ತಾಯಿ ಮೇಲೆ ಆಣೆ ಮಾಡ್ಬಿಟ್ಟಿದೀನಿ, ಈಗ ನಾನು ಹೇಗ್ ಕೊಡೋದು ಅಂತ ಕೇಳ್ತಾನೆ. ನೀನ್ ಏನ್ ಮಾಡ್ತೀಯಿಲ್ಲ ಮೈಲಾರಿ, ನಾನು ಕೊಡ್ಲೇಬೇಕು, ನೀನ್ ಸಹಾಯ ಮಾಡ್ಲೇಬೇಕು, ನಾನು ನನ್ ಮಗಳು ತುಂಬಾ ಸಂಕಟದಲ್ಲಿ ಅನುಭವಿಸ್ತೀವಿ ನಾವು, ಇಲ್ಲ ಅಂದ್ರೆ ಮದ್ವೆ ಮಾಡೋದಿಕ್ಕಾಗಲ್ಲ, ಒಳ್ಳೆ ಸಂಬಂಧ ಬಂದೈತೆ ನನ್ನ ಮಗಳಿಗೆ, ನೀನೇ ಏನಾದ್ರೂ ಮಾಡು ಅಂತ ಹೇಳ್ತಾನೆ. ಆಗ ಪೂಜಾರಿ ಹಂಗ ಹೇಳಿದ ಮೇಲೆ ಸರಿ ಬಿಡಪ್ಪ, ನಿನ್ಗೆ ಯಾಕೆ ತೊಂದ್ರೆ, ನಮ್ ಕಷ್ಟಗಳು ಯಾವಾಗ್ಲೂ ಇದ್ದಿದ್ದೆ ಅಂತೇಳಿ ಪೂಜಾರಿ ಹೊರಟೋಗ್ತಾನೆ. ಆಗ ಮೈಲಾರಿ ಮನಸ್ಸು ಇರೋದಿಲ್ಲ, ತನ್ನ ತಾಯಿಗೆ ಭಾಷೆ ಕೊಟ್ಟಿರ್ತಾನೆ, ಅಮ್ಮ ನಾನು ಯಾವತ್ತಿಗೂ ಇನ್ ಕಳ್ತನ ಮಾಡುವುದಿಲ್ಲ, ನಾನು ಯಾರನ್ನು ಸುಳ್ಳು ಹೇಳುವುದಿಲ್ಲ, ಯಾರ್ದು ವಂಚನೆ ಮಾಡುವುದಿಲ್ಲ, ದುಡ್ಡು ಕಾಸು ಕಳ್ತನ ಮಾಡುವುದಿಲ್ಲ, ಒಡವೆ ಕಳ್ತನ ಮಾಡುವುದಿಲ್ಲ ಅಂತೇಳಿ ತಾಯಿಗೆ ಮಾತನ್ನು ಕೊಟ್ಟಿರ್ತಾನೆ. ಆ ಮಾತನ್ನು ಮುರಿದು ಆಗ ಪೂಜಾರಿಗೆ ಮಾತು ಕೊಡ್ತಾನೆ, ನನ್ನ ತಾಯಿಗೆ ಹೇಳಿರ್ತಕ್ಕಂಥ ಮಾತು ನಾನು ಮುರಿತಾ ಇದ್ದೀನಿ, ನೀನಿಷ್ಟು ಕಷ್ಟದಲ್ಲಿದ್ದೀಯಾ, ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ, ಹೇಗಾದರೂ ಮಾಡಿ ನಿಂಗೆ ಸಹಾಯ ಮಾಡ್ತೀನಿ ಅಂತೇಳಿ ಆಗ ಮೈಲಾರಿ ಹೋಗ್ತಾನೆ. ಆಗ ಮೈಲಾರಿ ಹೋದಾಗ ಆ ಊರಿನಲ್ಲಿ ದೊಡ್ಡ ಚೇರ್ಮನ್ ಇರ್ತಾರೆ. ಅವ್ರ ಮನೆಗೆ ನುಗ್ಗಿ ಒಡವೆಗಳೆಲ್ಲ ಕತ್ಕೊಂಡು ಬಂದ್ಬಿಡ್ತಾನೆ. ಆಗ ಅಲ್ಲಿ ಚೇರ್ಮನ್ರು ನೋಡ್ತಾರೆ. ನೋಡ್ಬಿಟ್ಟು ಓ ಮೈಲಾರಿನೇ ಕದ್ದಿರೋದು ಅಂತೇಳಿ ಹಿಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಮೈಲಾರಿ ಮುಖ ನೋಡಿರ್ತಾನೆ. ಬಂದು ಊರಿನಲ್ಲಿ ಪಂಚಾಯಿತಿ ಮಾಡೋದಕ್ಕೆ ಕಟ್ಟಾಕಿ ಮೈಲಾರಿಗೆ ಶಿಕ್ಷೆಯನ್ನು ಕೊಡ್ತಾ ಇರ್ತಾರೆ. ಆಗ ಎಲ್ಲ ದೊಡ್ಡ ವ್ಯಕ್ತಿಗಳೇನು ಕರೆದಿರ್ತಾನೆ. ಮೈಲಾರಿ ನಮ್ಮ ಮನೇಲಿ ಕಳ್ತನ ಮಾಡಿದ್ದು ಅವನೇ ಅವ್ರ ತಾಯಿ ಮೇಲೆ ಆಣೆ ಮಾಡಿದ್ನು ಅಂತ ಹೇಳಿದ್ನು, ಎಲ್ಲ ಸುಳ್ಳು ಕತೆ, ನಮ್ಮ ಮನೆಗೆ ಬಂದಿದ್ದ ಒಡವೆ ಎಲ್ಲ ಕತ್ಕೊಂಡು ಹೋಗಿದ್ದಾನೆ ಇವನೇ ಅಂತೇಳಿ ಆ ಚೇರ್ಮನ್ರು ಒಂದು 4 ಜನನ ಕರೆಸಿ ಊರಿನಲ್ಲಿ ಕಟ್ಟಾಕಿ ಪಾಪ ಮೈಲಾರಿಗೆ ಹೊಡಿತಾ ಇರ್ತಾರೆ. ಆಗ ತನ್ನ ತಾಯಿ ಬಂದು ಕೇಳ್ಕೊತಾಳೆ, ಅಪ್ಪ ನಾನು ಮಾಡಿಲ್ಲ ಅಂತೇಳು, ನನ್ನ ಮೇಲೆ ಆಣೆ ಮಾಡಿದೆಯಲ್ಲ, ನಾನು ಮಾಡಿಲ್ಲ ಅಂತೇಳು ಮೈಲಾರಿ, ಹೇಳಪ್ಪ ನೀನು ಮಾಡಿರಲ್ಲ ಅಂತ ಕೇಳ್ಕೊತಾಳೆ. ಆದರೆ ಮೈಲಾರಿ ತಪ್ಪು ಮಾಡಿಬಿಟ್ಟಿದ್ದಾನೆ, ಆದರೆ ಕ್ಷಮೆಯನ್ನು ಕೇಳೋದಕ್ಕಾಗಲ್ಲ. ಆಗ ತಾಯಿ ಹತ್ರ ಕೇಳ್ತಾನೆ, ತಾಯಿ ಅಮ್ಮ ನನ್ನನ್ನು ಕ್ಷಮಿಸ್ಬಿಡಮ್ಮ, ಯಾರೋ ಒಬ್ಬರು ಕಷ್ಟದಲ್ಲಿದ್ದರು, ಅವ್ರು ಸಹಾಯ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಅನಿಸ್ತು, ನಾನು ಕಳ್ತನ ಮಾಡಲೇಬೇಕಾದ ಪರಿಸ್ಥಿತಿ ಬಂತು, ಮಾಡಿಬಿಟ್ಟೆ, ಅದನ್ನು ಮಾತ್ರ ಕೇಳಬೇಡಮ್ಮ ಅಂತೇಳಿ ನ್ಯಾಯದಲ್ಲಿ ಹೇಳಿಬಿಡ್ತಾನೆ. ಆಗ ಹೇಳಿದ ಮೇಲೆ ಅವರು ನ್ಯಾಯ ಹೆಸರು ಬಿಡೋದಿಲ್ಲ. ಆಗ ಮೈಲಾರಿ ನೆತ್ಕೊಂಡೋಗಿ ಬೆಟ್ಟದಿಂದ ಆಚೆ ತಳ್ಳಿಬಿಡಿ ಅಂತ ಹೇಳ್ತಾರೆ. ಆದರೆ ಊರಿನಲ್ಲಿ ಇರ್ತಕ್ಕಂಥವರೆಲ್ಲ ಸೇರಿ ಮೈಲಾರಿನ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಎಳ್ಕೊಂಡು ಹೋಗ್ತಾ ಇದ್ದಾಗ ಅವ್ರ ತಾಯಿ, ಬೇಡ್ರಪ್ಪ ನಮ್ಮ ಮಗನ ಬಿಟ್ಬಿಡಿ, ನನ್ನ ಮಗ ಅವನಿಗೇನು ಗೊತ್ತಿಲ್ಲ ಅಂತೇಳಿ ಎಷ್ಟೋ ಕೇಳ್ಕೊತಾಳೆ. ಆಗ ಕಬ್ಬಾಳಮ್ಮನ್ನ ಕೇಳ್ಕೊತಾಳೆ, ತಾಯಿ ನೀನೇ ಕಾಪಾಡು ನನ್ನ ಮಗನ, ನಾನು ಇಷ್ಟು ದಿನ ಬುದ್ಧಿ ಹೇಳಿದ್ರು ಅವ್ನಿಗೆ ಬುದ್ಧಿನೇ ಬರಿಲ್ಲ, ಜ್ಞಾನನೇ ಬರಿಲ್ಲ ತಾಯಿ ಅಂತೇಳಿ ಕಬ್ಬಾಳಮ್ಮನ ಕೇಳ್ಕೊತಾಳೆ. ಆಗ ಕಬ್ಬಾಳಮ್ಮನ ಕೇಳಿಕೊಂಡು ಅಲ್ಲೇ ಉಸಿರನ್ನು ಬಿಡ್ತಾಳೆ. ಆಗ ಮೈಲಾರಿ ನೋಡಿ ಓಡಿ ಬರ್ತಾನೆ, ತಾಯಿ ನಿನ್ನನ್ನು ನೋಡೋದಿಕ್ಕೂ ಆಗಲಿಲ್ಲ, ನನ್ನಿಂದ ನಿನಗೆ ಸಂಕಟ ಅಲ್ಲ ಅಂತ ಹೇಳ್ಬಿಟ್ಟು ಆಗ ದುಃಖವನ್ನು ಪಡ್ತಾನೆ.
ಆದರೆ ಅವರ ತಾಯಿ ಸತ್ತೋದ್ರೂ ಕೂಡ ಅವ್ರು ಬಿಡೋದಿಲ್ಲ, ಕರ್ಕೊಂಡೇ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಎಳ್ಕೊಂಡೋಗಿ ಆಗ ಕಬ್ಬಾಳಮ್ಮ ನೀನೇ ಕಾಪಾಡಬೇಕು ನನ್ನ ತಾಯಿನೇ ನನ್ನನ್ನು ಅಂತೇಳಿ ಕಬ್ಬಾಳಮ್ಮನ ಹಾಡಾಡಿಕೊಂಡು ಅವರು ಹೊಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ರು ಆ ದೇವಿಯನ್ನು ತಿಳಿದುಕೊಂಡು ಹೋಗ್ತಾನೆ ಇರ್ತಾನೆ ಮೈಲಾರಿ. ಆಗ ಮೈಲಾರಿ ಆ ದೇವಿಯನ್ನು ಕಬ್ಬಾಳಮ್ಮನ ಹಾಡಾಡ್ಕೊಂಡು ಹೋಗ್ತಾ ಇದ್ದರೆ ಆ ಕಬ್ಬಾಳಮ್ಮನಿಗೆ ತುಂಬ ಸಂಕಟ ಆಗ್ತಾ ಇರುತ್ತೆ. ಆಗ ಏನು ಮಾಡೋದು ಕಬ್ಬಾಳಮ್ಮ, ಆಗ ಇವರು ಬೆಟ್ಟದ ಮೇಲಿಂದ ತಳ್ಳಿಬಿಡ್ತಾರೆ. ಆಗ ಕಬ್ಬಾಳಮ್ಮ ಬರ್ತಾಳೆ, ಬಂದು ಕಾಲತ್ರ ಬೀಳ್ತಾನೆ ಮೈಲಾರಿ. ಆಗ ಕೇಳ್ತಾಳೆ ಕಬ್ಬಾಳಮ್ಮ. ಆಗ ಮೈಲಾರಿ ನಮಸ್ಕಾರ ಮಾಡಿಕೊಂಡು, ಅಮ್ಮ ಬಂದ್ಯಾ, ನೋಡು ನನ್ನ ಪರಿಸ್ಥಿತಿ ಹೇಗಿದೆ ಅಂತ, ನೋಡಮ್ಮ ನನ್ನ ತಾಯಿಯನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿ ಕೇಳ್ಕೊತಾನೆ. ಆಗ ಕಬ್ಬಾಳಮ್ಮ ಹೇಳ್ತಾಳೆ, ನೀನು ಮಾಡೋದು ಸರಿನಾ ಮೈಲಾರಿ, ನಿನ್ನ ತಾಯಿಗೆ ಮಾತು ಕೊಟ್ಟಿದೀಯಾ, ನೀನು ಮಾಡಿದ್ದು ತಪ್ಪಲ್ಲ, ಯಾವುದು ಸರಿ ಯಾವುದು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅಮ್ಮ ಅವ್ರ ಕಷ್ಟ ಅಂತ ಬಂದರು, ಅವ್ರಿಗೆ ನಾನು ಏನು ಕೊಡೋಕ್ಕಾಗಲಿಲ್ಲ, ಕಳ್ತನ ಮಾಡಿ ಕೊಡಬೇಕಂತ ಪರಿಸ್ಥಿತಿ ಬಂತು ಅಂತ ಹೇಳ್ತಾನೆ. ಆದರೆ ಕೈ ಕಾಲು ಎಲ್ಲ ಗಟ್ಟಿಯಾಗಿದೆಯಲ್ಲ ಮೈಲಾರಿ, ದುಡಿದು ಸಂಪಾದನೆ ಮಾಡಿ ಕೊಡು ನೀನು, ಅದು ಯಾವತ್ತಿಗೂ ನಿನಗೆ ದುಡಿದು ತಿನ್ನೋದ್ರಿಂದ, ನೀನು ಇನ್ನೊಬ್ರಿಗೆ ಹಾಕೋದ್ರಿಂದ ಎಲ್ಲವನ್ನೂ ಒಳ್ಳೆಯದಾಗುತ್ತದೆ. ನೀನು ಬೇರೆಯವ್ರ ಮನೇಲಿ ಕಳ್ತನ ಮಾಡಿ ನಿನಗೆ ಬೇರೆಯವ್ರಿಗೆ ಕೊಟ್ಟರೆ ನೀನೇ ಅಲ್ವಾ ಈಗ ನೋವು ತಿಂತಾ ಇರೋದು, ನೀನು ಮಾಡಿದ್ದು ಸರಿನಾ ಮೈಲಾರಿ ಅಂತೇಳಿ ತಾಯಿ ಬುದ್ಧಿ ಹೇಳ್ತಾಳೆ. ಆಗ ತಾಯಿ ಮೇಲೆ ಆಣೆ ಮಾಡಿ, ಅಮ್ಮ ನಾನು ಇನ್ಯಾವತ್ತಿಗೂ ಕಳ್ತನ ಮಾಡುವುದಿಲ್ಲ, ನಾನು ಯಾವತ್ತಿಗೂ ಇನ್ಮೇಲೆ ಯಾವತ್ತು ಸುಳ್ಳು ಮೋಸ ದಗ ಯಾವತ್ತೂ ಹೇಳುವುದಿಲ್ಲ, ನಾನು ಇನ್ನು ಕಳ್ತನ ಮಾಡಲ್ಲ ತಾಯಿ ಅಂತೇಳಿ ಆ ತಾಯಿ ಮೇಲೆ ಆಣೆ ಮಾಡಿ, ನಾನು ಇನ್ನು ನಿಯತ್ತಾಗಿ ಬದುಕುತ್ತೇನೆ, ನಿಯತ್ತಾಗಿ ಬಾಳುತ್ತೇನೆ, ಎಲ್ಲರಿಗೂ ಸುಳ್ಳು ಮೋಸ ಹೇಳುವುದಿಲ್ಲ, ನಾನು ಏನಿದ್ರೆ ಅದು ಹೇಳ್ಕೊಂಡು ಬದುಕ್ತೀನಮ್ಮ, ನಾನು ಕಷ್ಟಪಟ್ಟು ಅನ್ನವನ್ನು ತಿಂತೀನಿ ಅಂಥೇಳಿ ಆಗ ತಾಯಿಗೆ ಮಾತನ್ನು ಕೊಟ್ಟು, ನಿನ್ನ ಮಾತು ಉಳಿಸ್ಕೊತೀನಿ ತಾಯಿ, ನಾನು ನಿನಗೆ ಕಿರೀಟವನ್ನೇ ಮಾಡು ಹಿಡ್ತೀನಿ ತಾಯಿ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ನಿನಗೆ ಒಂದು ಕಿರೀಟವನ್ನು ಮಾಡಿಕೊಡ್ತೀನಿ ತಾಯಿ ಅಂಥೇಳಿ ಆ ಕಬ್ಬಾಳಮ್ಮನಿಗೆ ಮಾತನ್ನು ಕೊಡ್ತಾನೆ ಮೈಲಾರಿ. ಆಗ ಮಾತು ಕೊಟ್ಟ ಮೇಲೆ ಆಗ ದೇವಿ ಹೊರಟು ಹೋಗುತ್ತಾಳೆ. ಆಗ ಮೈಲಾರಿಗೆ ಬುದ್ಧಿ ಬರುತ್ತದೆ. ಆಗ ಬುದ್ಧಿ ಬಂದು ಚೆನ್ನಾಗಿ ದುಡಿದು ಸಂಪಾದನೆಯನ್ನು ಮಾಡ್ತಾನೆ. ಆಗ ಸಂಪಾದನೆ ಮಾಡಿ ಆ ತಾಯಿಗೆ ಒಂದು ಕಿರೀಟವನ್ನು ಮಾಡಿಸ್ತಾನೆ. ಆಗ ಕಿರೀಟ ಮಾಡಿಸಿ ಅಲ್ಲಿರ್ತಕ್ಕಂಥ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನೋಡಪ್ಪ ಮೈಲಾರಿ, ನೀನು ದೇವಿಗೆ ಕಬ್ಬಾಳಮ್ಮನಿಗೆ ಕಿರೀಟವನ್ನು ಇಕ್ತೀನಿ ಅಂತ ಹೇಳಿದೀಯ, ಈಗ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀಯ, ನೀನು ಚೆನ್ನಾಗಾಗಿದ್ದೀಯ, ನೀನು ಆ ತಾಯಿಗೆ ಕಿರೀಟವನ್ನು ಕೊಡಬೇಕು ಅಂತ ಹೇಳ್ತಾರೆ. ಆದರೆ ಊರೊಳಗೆ ಹೋಗಂಗಿಲ್ಲ, ಮೈಲಾರಿ ಬದುಕಿದ್ದಾನೆ ಅಂದರೆ ಊರಲ್ಲಿರೋರೆಲ್ಲ ಸಾಯಿಸಾಕ್ತಾರೆ, ಆ ಥರ ಪರಿಸ್ಥಿತಿ. ಆಗ ಏನು ಮಾಡೋದು ಅಂಥೇಳಿ ಮೈಲಾರಿ ಯೋಚನೆ ಮಾಡುತ್ತಾ ತನ್ನ ತಾಯಿಗೆ ಮಣ್ಣನ್ನು ಹಾಕಕ್ಕೆ ಕೂಡ ಆಗಲಿಲ್ಲ, ಎಂಥ ಪಾಪಿ ಅಂಥೇಳಿ ಆಗ ಸಂಕಟವನ್ನು ಅನುಭವಿಸ್ತಾ ಇರ್ತಾನೆ ಮೈಲಾರಿ. ಅಲ್ಲಿರ್ತಕ್ಕಂಥ ಜೊತೆಗಾರರೆಲ್ಲ ಸೇರಿ ಬುದ್ಧಿಯನ್ನು ಹೇಳ್ತಾರೆ, ಏನೂ ಮಾಡೋದಕ್ಕಾಗಲ್ಲ, ಆ ಕಬ್ಬಾಳಮ್ಮನೇ ಎಲ್ಲ ನೋಡ್ಕೊತಾಳೆ, ಆಗ ಟೈಮ್ ಆಗಿತ್ತು, ಆ ಥರ ಆಗೋಯ್ತು, ಆ ತಾಯಿಗೆ ಕಿರೀಟವನ್ನು ಇಡ್ತೀನಿ ಅಂತ ಹೇಳಿದ್ಯಾ, ಇಟ್ಬಿಟ್ಬಾ ಅಂತೇಳಿ ಹೇಳ್ತಾರೆ. ಆಗ ಕಿರೀಟವನ್ನು ಇಡೋದಕ್ಕೆ ಹೋಗ್ತಾನೆ. ಊರಲ್ಲಿ ಜಾತ್ರೆ ನಡೀತಾ ಇರ್ತದೆ ಕಬ್ಬಾಳಮ್ಮಂದು, ಎಲ್ಲಿ ನೋಡಿದ್ರು ದೇವಸ್ಥಾನ, ಎಲ್ಲಿ ನೋಡಿದ್ರು ಉತ್ಸಾಹ, ಎಲ್ಲಿ ನೋಡಿದ್ರು ಜಾತ್ರೆ, ಊರು ತುಂಬ ಜನಗಳಿರ್ತಾರೆ. ಆಗ ಕಬ್ಬಾಳಮ್ಮನಿಗೆ ಕಿರೀಟ ಇಡೋದಕ್ಕಾಗಲ್ಲ, ಊರಿನ ಜನ ನನ್ನನ್ನು ಸಾಯಿಸಿಬಿಡ್ತಾರೆ ಅಂತೇಳಿ ಒಂದು ಬಾಳೆಹಣ್ಣನ ತೋಟ ಇರುತ್ತದೆ, ಆ ತೋಟಿನಲ್ಲಿ ಇಟ್ಬಿಟ್ಟು ಆ ಕಬ್ಬಾಳಮ್ಮನಿಗೆ ಹೇಳಿಬಿಟ್ಟು ಬರ್ತಾನೆ, ತಾಯಿ ನಿನ್ನ ಕಿರೀಟ ನಾನು ಇಲ್ಲಿಟ್ಟಿದ್ದೇನೆ, ನೀನೇ ತೆಗೆದುಕೋ, ಮಾತಿನಂತೆ ನಾನು ನಡೆದುಕೊಂಡಿದ್ದೇನೆ ತಾಯಿ ಅಂತೇಳಿ ಆಗ ಮೈಲಾರಿ ಹೇಳಿ ಬರುತ್ತಾನೆ. ಆಗ ಕಬ್ಬಾಳಮ್ಮನಿಗೆ ಪೂಜೆ ಮಾಡ್ತಕ್ಕಂಥ ಪೂಜಾರಿಗೆ ಕನಸಿನಲ್ಲಿ ಬರುತ್ತಾಳೆ ಕಬ್ಬಾಳಮ್ಮ. ಕಬ್ಬಾಳಮ್ಮ ಕನಸಿನಲ್ಲಿ ಬಂದು ಹೇಳುತ್ತಾಳೆ, ಮೈಲಾರಿ ನನಗೆ ಕಿರೀಟವನ್ನು ತಂದಿದ್ದಾನೆ, ಮೇಳ ತಾಳ ಎಲ್ಲವನ್ನು ತೆಗೆದುಕೊಂಡು ಆ ಕಿರೀಟವನ್ನು ಎತ್ತಿಕೊಂಡು ಬಂದು ನನಗೆ ಇವತ್ತಿಕ್ಕಿ ನನ್ನ ಜಾತ್ರೆಯನ್ನು ನಡೆಸೋ ಅಂತ ಹೇಳಿ ಆಗ ಕನಸಿನಲ್ಲಿ ಆ ಪೂಜಾರಿಗೆ ಹೇಳುತ್ತಾಳೆ. ಆಗ ಹೇಳಿದ ಮೇಲೆ ಆ ಪೂಜಾರಿ ಮೇಳ ತಾಳ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಮೆರವಣಿಗೆ ಮಾಡಿಕೊಂಡು ಆ ಕಿರೀಟವನ್ನು ತಗೊಂಬಂದು
ಆಗ ಕಬ್ಬಾಳಮ್ಮನಿಗೆ ಇಟ್ಟು ಆಗ ಜಾತ್ರೆ ಎಲ್ಲ ನಡೆಸುತ್ತಾರೆ. ಮೈಲಾರಿ ಆಗ ಮಾತಿನಂತೆ ನಡೆದುಕೊಂಡ ಅಂತ ಹೇಳಿ ಆಗ ಮೈಲಾರಿ ಅಂತೇಳಿ ಹೆಸರನ್ನು ಬಂತು. ನೋಡಿ ಫ್ರೆಂಡ್, ಮೈಲಾರಿ ಮತ್ತು ಕಬ್ಬಾಳಮ್ಮನ ಕತೆ ಇದು ಸ್ಟೋರಿ. ಇದೇನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್. ಬಾಯ್ ಫ್ರೆಂಡ್ಸ್.